ಎಲ್ರಿಗೂ ಜೈ ಭೀಮ್. ದಲಿತ್ ಟೈಗರ್ ಸಂಘದಿಂದ ಜಾತ್ರಾ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರು ದೊರೆ ಮಾತಾಡ್ತಾ ಇದ್ದೀನಿ. ಇದು ಏನಕ್ಕೆ ಈ ಮಾತು ಅಂದರೆ, ತುಂಬ ಈ ಜಾತ್ರೆಗಳಲ್ಲಿ ಅನ್ಯಾಯಗಳು ನಡೀತೈತೆ. ಅದಕ್ಕೆ ಈ ಮಾತುಗಳು. ಇದು ಏನು ನಡೀತೈತೆ ಅಂದರೆ, ಅನ್ಯಮ ಕೊಂಡಿಸ್ತಾರೆ, ಆಮೇಲೆ ಬಂದು ಜಾತ್ರೆಗಳು ಮಾಡ್ತಾರೆ. ಇಡೀ ಬೆಂಗಳೂರು ಜಾತ್ರೆದಲ್ಲಿ ಇವಾಗ ಒಂದು 10-12 ಜನ ಏನು ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಹೆಂಗೆ ಅಂದರೆ, ಫಸ್ಟು ಹೋಗ್ಬಿಡೋದು ಅವ್ರ ದೇವಸ್ಥಾನದಲ್ಲಿ ಹಣ 20,000 ಕೊಡ್ತೀನಿ, 30,000 ಕೊಡ್ತೀನಿ ಅಂತ ಅವ್ರ ಹತ್ರ ಮಾತಾಡ್ಬಿಡೋದು. ಮಾತಾಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವ್ರು ಹಾಕೋ ಅಂಗಡಿಗಳೆಲ್ಲ 5,000, 2,000, 3,000 ಅಂತ ವಸೂಲಿ ಮಾಡಿಕೊಂಡು ಯಾರು ಕಾಸು ಕೊಟ್ಟಿಲ್ಲ ಅವ್ರಿಗೆ ಬಿಡ್ತಾ ಇಲ್ಲ. ಇದು ತೊಂದರೆ. ನಮ್ಮ ಒಗಟ ಸಂಘ ಜಾತ್ರೆ ವ್ಯಾಪಾರ ರಾಜ ಅವ್ರ ಹತ್ರ ನಾವು ಹೇಳಿದ್ದೀವಿ, ಈ ಥರ ಐತೆ ಅಂತ. ಅವ್ರಿಗೆ ನಮ್ಗೆ ಗೊತ್ತಿಲ್ಲ, ಇದು ನಾವು ಜ್ಞಾನಕ್ಕೆ ಬಂದಿಲ್ಲ. ಬಂದಮೇಲೆ ಇದು ಏನೈತೆ ನಾವೆಲ್ಲ ಒಂದು ಸಂಘ ಇದು ಮಾಡಿಬಿಟ್ಟು ಆಮೇಲೆ ಮಾತಾಡ್ಬಿಟ್ಟು ಮಾಡೋಣ ಅಂತ ಅವರು ಹೇಳಿದ್ದಾರೆ. ನಮಗೂ ಅದೇ ಹೊಟ್ಟೆಪಾಡಿಗೆ ಯಾರೋ ಮನೆ ಮಟ್ಟ ಮಾರ್ಬಿಟ್ಟು ಊರು ಬಂದು ಮಾಡ್ತಾರೆ. ಎಲ್ಲ ಬಡವರು ಸಾರ್, ಬರೋರೆಲ್ಲ ಏನಂದರೆ ಎಲ್ಲ ಬಂದುಬಿಟ್ಟು ಸಣ್ಣ ಪುಟ್ಟ ಅಂಗಡಿಗಳು ಹಾಕ್ತಾರೆ. ಕಪ್ಪನ್ ಸಾಸರು, ಆಮೇಲೆ ಬೆಲ್ಲೂನು ಅದೆಲ್ಲ ಮಾರೋರು. ಎಲ್ಲಿ ಜಾತ್ರೆ ನಡೀತದೆ ಎಲ್ಲ ಬರೋದು. ತಮಿಳ್ನಾಡು, ಆಂಧ್ರ, ನಮ್ಮ ಕರ್ನಾಟಕದಲ್ಲಿಂದ, ಉತ್ತರ ಪ್ರದೇಶದಿಂದ ಆ ಕಡೆ ಬರ್ತಾರೆ. ತೊಂದರೆ ಏನಂದರೆ, ಇಲ್ಲಿ ಅಂಗಡಿ ಹಾಕ್ಬೇಕಂದ್ರೆ 3,000 ಕೊಡಬೇಕು, 4,000 ಕೊಡಬೇಕು. ಒಗಟ ಸಂಘ ನಮ್ಮ ರಾಜ ಅವ್ರ ಹತ್ರ ನಾವು ಹೇಳಿದ್ದೀವಿ ಈ ಥರ ಅಂತ. ಅವರು ಇದು ಎಲ್ಲರನ್ನೂ ಕರೆದ್ಬಿಟ್ಟು ಒಂದ್ಸರಿ ಮಾತಾಡ್ಬಿಟ್ಟು ಏನೈತೆ ಅದು ಮಾಡೋಣ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ನಮ್ಮ ಪೀನಾ ದಸರಲ್ಲಿ ಸೆಕೆಂಡ್ ಸ್ಟೇಜು, ಆಮೇಲೆ ಬಂದ್ಬಿಟ್ಟು ಲಗೇರಿ ಬ್ರಿಡ್ಜು, ಗುರುಗಂಡ ಪಾಲ್ಯ ಈ ಕಡೆ ಎಲ್ಲ ನಡೀತೈತೆ. ಟ್ರಸ್ಟ್ ಅವ್ರು ಮಾಡ್ತಾಯಿಲ್ಲ ಸರ್, ಬೇರೆಯವ್ರು ಮಾಡ್ತಾ ಇರೋದು. ಟ್ರಸ್ಟ್ ಅವ್ರದ್ದು ಏನು ತೊಂದರೆ ಇಲ್ಲ ಸರ್, ಬೇರೆಯವ್ರು ಮಾಡ್ತಾ ಇರೋದು. ಅವ್ರಿಗೆ ಗೊತ್ತಾಗಲ್ಲ ಇಲ್ವಾ, ದೇವಸ್ಥಾನದವ್ರಿಗೂ ಗೊತ್ತಾಗಲ್ಲ ಇಲ್ವಾ. ನನ್ನ ಹೆಸರು ದೊರೆ ಅಂತ ಸರ್. ದಲಿತ್ ಟೈಗರ್ ಸಂಘದಲ್ಲಿ ರಾಜ ಉಪಾಧ್ಯಕ್ಷರಾಗಿದ್ದೀನಿ.